ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟು ಅಥವಾ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದೇ ಹಿಟ್ಟಿಂದ ಸಾಯಂಕಾಲದ ಸ್ನ್ಯಾಕ್ಸ್ ಸಹ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಬೆಳಗ್ಗೆ ಟಿಫಿನ್ ಟೈಮ್ಗಂತೂ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 5ರಿಂದ 6 ಮೆಣಸಿನ್ಕಾಯಿನ ನಾನಿಲ್ಲಿ ಗ್ರೈಂಡ್ಗೆ ಹಾಕೊಂಬರೋಣ. ಸ್ವಲ್ಪ ಇದು ಬರೀ ಮೆಣಸಿನ್ಕಾಯಿ ಮಾತ್ರ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ನ ಪೇಸ್ಟ್ ಮಾಡ್ಕೊಂಬಂದ್ಬೇಡ. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೇನು ಬೆರೆಸೋದು ಬೇಡ, ಯಾವ ಹಿಟ್ಟು, ಬರೀ ಅಕ್ಕಿ ಹಿಟ್ಟು ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಸಾಯಂಕಾಲದ ಸ್ನ್ಯಾಕ್ಸ್ಗೂ ಸಹ ಇದನ್ನು ಎತ್ತಿಟ್ಬಿಡೋಣ ಸ್ವಲ್ಪ ಅರ್ಧ. ಹಾಗಾಗಿ ಸ್ವಲ್ಪ ತೊಗೋಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಬಿಡಿ. ನಾನಿಲ್ಲಿ ಸ್ವಲ್ಪ ಜೀರಿಗೆ ಸಹ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಎಳ್ಳು ಸಹ ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನಿಲ್ಲಿ ಅಜ್ವಾನ್ ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಹೀಗೆ ಕೈಯಿಂದ ತಿಕ್ಕಿ ಹಾಕಿದರೆ ಒಳ್ಳೆ ಘಮ ಬರುತ್ತೆ. ಇವೆಲ್ಲವನ್ನು ಉಪ್ಪು ಹಾಗೂ ಅಜ್ವಾನ್ ಜೀರಿಗೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ ಒಂದು ಸಲ. ಸ್ವಲ್ಪ ಉಪ್ಪು ಅಲ್ಲಲ್ಲೇ ಕುತ್ಕೊಂಡು ಬಿಡುತ್ತೆ, ಹಾಗಾಗಿ ಉಪ್ಪು ಎಲ್ಲ ಹಿಟ್ಟಿಗೂ ಕಲಿಸ್ಕೊಂಬೋಣ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಉಪ್ಪು ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ಈಗಲೇ ನೋಡಿ ಹಾಕ್ಕೊಂಬಿಡಿ. ನೀರು ಹಾಕಿದ ಮೇಲೆ ಹಾಕಿದರೆ ಅದು ಅಲ್ಲಲ್ಲಿ ಕೂತ್ಕೊಂಡ್ಬಿಡುತ್ತೆ, ಹಾಗಾಗಿ ಒಣ ಇಟ್ಟಿರಬೇಕಾದ್ರೇ ಹಾಕ್ಕೊಂಬಿಡಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಸಹ ಹಾಕಿದ್ದೀನಿ. ಹಾಗೆ ಸೊಪ್ಪು ಸಹ ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಬ್ಬಸಿಗೆ ಸೊಪ್ಪು, ಅದನ್ನು ಸಹ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 3ರಿಂದ 4 ಈರುಳ್ಳಿ ತೊಗೊಂಡಿದ್ದೆ, ಹಾಗೂ ಕರಿಬೇವು ಮತ್ತು ಕೊತ್ತಂಬರಿ ಸಹ ಇದಕ್ಕೆ ಹಾಕೋಣ. ಕೊತ್ತಂಬರಿ ಕರಿಬೇವು ಸ್ವಲ್ಪ ಕಡಿಮೆ ಹಾಕಿದರೂ ಚಿಂತಿಲ್ಲ. ಸೊಪ್ಪು ಮತ್ತು ಈರುಳ್ಳಿ ಜಾಸ್ತಿ ಹಾಕಿ, ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ಈರುಳ್ಳಿ ಎಷ್ಟು ಚಿಕ್ಕದಾಗಿ ಹಚ್ಕೊಳೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ, ಯಾಕಂದರೆ ನಾವು ತಾಲಿಪಟ್ಟು ಮಾಡಬೇಕಾದ್ರೆ ಅದು ಮಧ್ಯದಲ್ಲಿ ಹಿಂಗೆ ಲಟ್ಟಿಸ್ಬೇಕಾದ್ರೆಲ್ಲ ಹರಿದೋಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಹಾಗೆ ಇಲ್ಲಿ ನಾನಿಲ್ಲಿ ಕಲರ್ಗೋಸ್ಕರ 1.5 ಸ್ಪೂನಷ್ಟು ಅರಶಿನ ಹಾಕ್ತಿದ್ದೀನಿ. ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಹೀಗೆ ಒಣ ಇಟ್ಟು ನೀರು ಹಾಕ್ದೇ ಎತ್ತಿಟ್ಕೊಂಬೇಡಿ ಸಾಯಂಕಾಲದ ಸ್ನ್ಯಾಕ್ಸ್ಗೆ. ಹಾಗೂ ಇವಾಗ ಮಾಡೋಕ್ಕೆ ಬೇಕಲ್ಲ ಅಷ್ಟು ಹಿಟ್ಟನ್ನ ತಣ್ಣೀರಿಂದ ಅದಕ್ಕೆ ನೆನಿಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ನಾವು ಚಟ್ನಿ ಮಾಡ್ಕೊಂಬೇಡ. ಇದ್ರ ಜೊತೆ ಕೆಂಪು ಚಟ್ನಿ ಸೂಪರ್ ಆಗುತ್ತೆ. ಇದ್ರ ಜೊತೆ ಬೇರೆ ಯಾವ ಚಟ್ನಿ ಮಾಡಿದ್ರೆ ಕಾಂಬಿನೇಷನ್ ಆಗೋದೇ ಇಲ್ಲ. ಅಕ್ಕಿ ರೊಟ್ಟಿಗೆ ಕೆಂಪು ಚಟ್ನಿನೇ ಸೂಪರಾಗುತ್ತೆ. ನಾನಿಲ್ಲಿ ಒಂದು 10ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಒಣ ಮೆಣಸಿನ್ಕಾಯಿ ಸಹ ತೊಗೋಬೋದು, ಅಥವಾ ಹಸಿದಿದ್ದರೆ ಅದನ್ನು ಸಹ ತೊಗೋಬೋದು. ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಖಾರ ಸಹ ತೊಗೋಬೋದು. ಬಟ್ ಈ ಥರ ಫ್ರೈ ಮಾಡೋದು ಬೇಕಾಗಿಲ್ಲ. ಅದನ್ನು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನೀವು ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ. ಚೆನ್ನಾಗಿದ್ದು ಫ್ರೈ ಆಗಲಿ, ಒಂದು 2 ನಿಮಿಷ ಫ್ರೈ ಆಗಲಿ. ಈ ಥರ ಮುಚ್ಚಿಟ್ಟು ನಂತರ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಜೀರಿಗೆ ಮತ್ತು ಕರಿಬೇವು ಸೇರಿಸಿ ನಾನು 2 ದೊಡ್ಡ ಟೊಮೆಟೊ ಸಹ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಂದರೆ ಟೊಮೆಟೊ ಎಲ್ಲ ಚೆನ್ನಾಗಿದ್ದು ಮೆತ್ತಗಾಗಬೇಕು. ಅಷ್ಟರವರೆಗೂ ಒಂದು 3 ನಿಮಿಷ ತೊಗೊಳುತ್ತೆ. ಅದೇನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಬೆಲ್ಲ ಹಾಕ್ಕೊಂಬಿಡೋಣ. ಕೆಂಪು ಚಟ್ನಿಗೆ ಬೆಲ್ಲ ಮತ್ತು ಹುಣಸೆ ಹಣ್ಣು ತುಂಬ ಚೆನ್ನಾಗಾಗುತ್ತೆ. ಹಾಕ್ಕೊಂಡು ಜಸ್ಟ್ 1-2 ನಿಮಿಷ ಈ ಥರ ಕೈ ಆಡಿಸಿ ಆಫ್ ಮಾಡಿಬಿಡಿ ಸ್ಟವ್ನ. ಇದು ತಣ್ಣಗಾದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೀರೆಲ್ಲ ಹಾಕಿ ಗ್ರೈಂಡ್ ಮಾಡೋದೇನು ಬೇಡ, ಹಾಗೆಯೇ ಗ್ರೈಂಡ್ ಮಾಡ್ಕೊಂಬರೋಣ. ಟೊಮೆಟೊ ಇರುತ್ತಲ್ಲ, ಅದು ತುಂಬ ಸಣ್ಣದಾಗಿದ್ದು ಗ್ರೈಂಡ್ ಆಗುತ್ತೆ ಟೊಮೆಟೊ ಇರೋದ್ರಿಂದ. ಎಲ್ಲನೂ ಹಾಕಿ ಕೊನೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೀರೆಲ್ಲ ಹಾಕೋದೇನು ಬೇಡ. ಓಕೆ, ಇದು ಸಹ ಚೆನ್ನಾಗಿ ಗ್ರೈಂಡ್ ಆಗಲಿ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬಿಸಿ ಎಣ್ಣೆ ಕಾಸಿ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ರೈಸ್ ಜೊತೆ ಅಂತೂ ಸಖತ್ತಾಗಿರುತ್ತೆ ಇದು ಕೆಂಪು ಚಟ್ನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ತಾಲಿಪಟ್ಟು ಮಾಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಇದರಲ್ಲಿ ಮಾಡೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡಿ, ನೀಟಾಗಿ ಎತ್ತಾಕೋದೇನು ಬೇಡ. ಜಸ್ಟ್ ಹಂಚಕ್ಕಾದ್ಮೇಲೆ ಈ ಥರ ಬಟರ್ ಪೇಪರ್ನ ಜಸ್ಟ್ ಈ ಥರ ಇಟ್ಟರೆ ಒಂದು 10 ಸೆಕೆಂಡ್ ಬಿಸಿ ತಾಗಿದರೆ ಅದೇ ಹಂಚಿಗೆ ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಆಯಿಲ್ ಪ್ಯಾಕೆಟ್ ಇರುತ್ತೆ, ಅದು ಯಾವುದು ಅಕಸ್ಮಾತ್ ಮೈದಾ ಪ್ಯಾಕೆಟ್ ಇರುತ್ತೆ, ಇಡ್ಲಿ ಪ್ಯಾಕೆಟ್ ಇರುತ್ತಲ್ಲ, ನೀವು ಅದರಲ್ಲೇ ಮಾಡ್ಕೋಬೋದು. ನೋಡಿ, ಈಸಿಯಾಗಿ ಕೈಯಿಂದನೇ ಎತ್ತಾಕೋಕ್ಕಿದು ಬರುತ್ತೆ. ಎಷ್ಟು ತೆಳ್ಳಗಾದರೂ ಮಾಡ್ಕೋಬೋದು. ಅಥವಾ ಬಂದಿಲ್ಲ ಅಂದರೆ ಈ ಥರ ಜಸ್ಟ್ ನೋಡಿ
ಈ ಥರ ಅದರ ಬಿಸಿಗೇನೆ ಅದು ಹಂಚು ಮೇಲೆ ಬೀಳುತ್ತೆ. ಪೇಪರ್ ಏನು ಸುಡೋದಿಲ್ಲ. ನೀವೆಷ್ಟು ತಾಲಿಪಟ್ಟಾದರೂ ಮಾಡ್ಕೊಳ್ಳಿ ಬಟರ್ ಪೇಪರ್ ಮೇಲೆ. ಚೆನ್ನಾಗಿ ಇದಕ್ಕೆ ತುಪ್ಪ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಅಂದರೆ ಎಕ್ಸ್ಟ್ರಾಡಿನರಿ ಆಗುತ್ತೆ ಇದರ ತಾಲಿಪಟ್ಟು ಜೊತೆ. ಹೈ ಫ್ಲೇಮ್ ಇಟ್ಟೇ ಬೆನೆಸ್ಕೊಳ್ಳಿ, ಏನಿದಕ್ಕೆ ಕಡಿಮೆ ಫ್ಲೇಮ್ ಇಟ್ಟು ಬೇಡ. ಯಾರಿಗಾದರೂ ಖಡಕ್ ಬೇಕಾದರೆ, ಇದನ್ನು ಕೆಲವರಿಗೆ ಖಡಕ್ ಹೇಳ್ತಾರೆ, ಅವರು ಬೇಕಾದರೆ ಕಡಿಮೆ ಫ್ಲೇಮ್ ಇಟ್ಟು ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾರಿಗಾದರೂ ತುಂಬ ಮೆತ್ತಗಾದರೆ ಇದು ಏನಿಲ್ಲ, ಹೈ ಫ್ಲೇಮ್ ಇಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇದ್ರ ಜೊತೆ ತುಪ್ಪ ಅಥವಾ ಮೊಸರು, ಕೆಂಪು ಚಟ್ನಿ 3 ಚೆನ್ನಾಗಾಗುತ್ತೆ. ಚಿಕ್ಕ ಮಕ್ಕಳಿಗಂತೂ ಇದು ಮೊಸರು ಜೊತೆ ಕೊಟ್ಟರೆ, ತುಪ್ಪದ ಜೊತೆ ಕೊಟ್ಟರೆ ಸಖತ್ತಾಗಿರುತ್ತೆ. ಕೆಂಪು ಚಟ್ನಿ ರೈಸ್ ಜೊತೆ ಅಂದರೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ನೆಕ್ಸ್ಟ್ ಓಕೆ, ಇದು ಆಗಿದೆ. ಇವಾಗ ಸ್ನ್ಯಾಕ್ಸ್ಗಂತ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ನೋಡ್ಕೊಂಬಂದ್ಬಿಡೋಣ. ಅದು ಇಟ್ಟು ನಾವು ಹಾಗೆ ಇಟ್ಟಿರ್ತೀವಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಅಷ್ಟೇ. ಬೇಕಾದರೆ ನಾವು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಇರುತ್ತಲ್ಲ, ಅದನ್ನು ಸಹ ಹಾಕಿ ನಾದ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ. ಚೆನ್ನಾಗಿ ಬೆಳಗ್ಗೆ ನಾವು ಯಾವ ರೀತಿ ಹಿಟ್ಟಿಗೆ ತಾಲಿಪಟ್ಟಿಗೆ ಯಾವ ರೀತಿ ನೆನಿಟ್ಟು ಅಷ್ಟೇ ಮೆತ್ತಗೆ ಇದನ್ನು ಸಹ ಇಟ್ಟರೆ ಆಯಿತು. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಅಗಲ ತಟ್ಕೊಂಡು ಮಿಡಲ್ ಹೋಲ್ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರಬೇಕು. ಎಲ್ಲವನ್ನು ಒಂದೇ ಸಲ ಈ ರೀತಿ ಮಾಡಿಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರ್ಬೇಕು. ಇವಾಗ ಮಾಡಬೇಕಾದ್ರೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರೆ ಇದು ಬೇಗ ಆಗೋಗುತ್ತೆ. ಫುಲ್ಲು ನೀರು ಅಲ್ಲ, ಫುಲ್ಲು ಗಟ್ಟಿನೂ ಅಲ್ಲ, ಅಷ್ಟು ನಾವು ಹಿಟ್ಟನ್ನ ನಾದ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಹೈ ಫ್ಲೇಮ್ ಇಟ್ಟು ಕರಿಬೋದು. ನೋಡಿ, ಚಿಕ್ಕ ಚಿಕ್ಕ ಹೋಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಇದು ಹೋಲ್ ಹಾಕ್ತಿರೋದು ಅಷ್ಟೇ. ಇದ್ರ ಜೊತೆ ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಎಣ್ಣೆ ಸಹ ಕಾದಿದೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡೆ ಮಾಡ್ಕೋಬೋದು ಇದನ್ನು. ನೋಡಿ, ಇದ್ರ ಜೊತೆ ಕಾಂಬಿನೇಷನ್ ಬಂದು ಕೆಚಪ್, ಟೊಮೆಟೊ ಕೆಚಪ್ ಸೂಪರಾಗಿರುತ್ತೆ. ಅಕಸ್ಮಾತ್ ಬೆಳಗಿನ ಚಟ್ನಿ ಏನಾದರೂ ಉಳಿದ್ರೆ ಅದು ಸಹ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.